ಇನ್ನು ಕಾರು ಮತ್ತು ಖಾಸಗಿ ಬಸ್ ನಡುವೆ ಡಿಕ್ಕಿಯಾಗಿ ಇಡೀ ಕಾರೇ ಹೊತ್ತಿ ಉರಿದಂತಹ ಘಟನೆ ಚಿಕ್ಕಬಳ್ಳಾಪುರದ ಗೋಪಳ್ಳಿ ಗೇಟ್ ಬಳಿ ನಡೆದಿದೆ. ಕಾರು ಮತ್ತು ಖಾಸಗಿ ಬಸ್ ನಡುವೆ ಡಿಕ್ಕಿಯಾಗಿದೆ, ಹೊತ್ತಿ ಉರಿದಿದೆ ಕಾರು. ಕಾರ್ನಲ್ಲಿದ್ದ ಇಬ್ಬರು ಸಜೀವವಾಗಿ ದಹನವಾಗಿದ್ದಾರೆ, ಮೂವರು ಬಚಾವಾಗಿದ್ದಾರೆ. ಕಲಾವತಿ ಮತ್ತು ಧನಂಜಯ್ ಸಜೀವ ದಹನವಾದಂತಹ ತಾಯಿ ಮತ್ತು ಮಗ. ಚಿಕ್ಕಬಳ್ಳಾಪುರದ ಗೋಪಳ್ಳಿ ಗೇಟ್ ಬಳಿ ನಡೆದಂತಹ ದುರ್ಘಟನೆ. ಮೃತಪಟ್ಟವರೆಲ್ಲರೂ ಕೂಡ ಆಂಧ್ರ ಪ್ರದೇಶದ ಮದನಪಲ್ಲಿ ಮೂಲದವರು ಅಂತ ಗೊತ್ತಾಗಿದೆ. ಪಾಪ ಎಲ್ಲೋ ಹೋಗ್ತಾ ಇರ್ತಾರೆ, ಏನೋ ಆಗಿರುತ್ತೆ. ಬಟ್ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಕಾರು ಹತ್ತಿ ಉರಿತಾ ಇರೋದು, ಇಷ್ಟು ಜೋರು ಬೆಂಕಿ. ಇಮ್ಮಿಡಿಯೇಟಾಗಿ ಡೋರ್ ಓಪನ್ ಮಾಡಿಕೊಂಡು ಮೂರು ಜನ ಹೊರಗೆ ಬಂದಿದ್ದಾರೆ. ಬಟ್ ಇಬ್ಬರಿಗೆ ಬರೋಕ್ಕಾಗಿಲ್ಲ, ತಾಯಿ ಮತ್ತು ಮಗ. ಪಾಪ ತಾಯಿಗೆ ವಯಸ್ಸಾಗಿತ್ತು ಅಂತ ಅನಿಸುತ್ತೆ. ತಾಯಿನ ಹೊರಗಡೆ ಕರ್ಕೊಂಬರೋ ಪ್ರಯತ್ನ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಬೆಂಕಿ ಜೋರಾಗಿದೆ. ಅಂಥ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಏನ್ರಿ ಅದು ಬೆಂಕಿ ಆ ರೀತಿ ಹೊತ್ತಿ ಉರಿತಾ ಇದೆ? 3 ಜನ ಬಚಾವಾಗಿದ್ದು ಹೇಗೆ, ಇಬ್ಬರು ಒಳಗೆ ಸಿಕ್ಕಾಕೊಂಡಿದ್ದು ಹೇಗೆ, ಏನಾಯ್ತು ಅಲ್ಲಿ ಅಂತ? ಖಂಡಿತ ಅರವಿಂದ್, ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಗೇಟ್ ಅಂತೇಳಿ, ಆ ಗೇಟ್ ಸಮೀಪ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಚಿಂತಾಮಣಿ ಕಡೆಯಿಂದ ಮದನಪಲ್ಲಿ ಆಂಧ್ರ ಕಡೆಗೆ ತಿರುಪತಿಗೆ ಹೋಗುವಂತಹ ಭಾರತಿ ಅನ್ನುವಂತ ಖಾಸಗಿ ಬಸ್ಸು. ಮತ್ತೊಂದು ಕಡೆ ಮದನಪಲ್ಲಿ ಮೂಲದವರು ಮದನಪಲ್ಲಿ ಕಡೆಯಿಂದ ಬೆಲೆನೋ ಕಾರಲ್ಲಿ 5 ಜನ, ಅಂದ್ರೆ ತಾಯಿ, ಮಗ ಮತ್ತೆ ಸತ್ತಂತ ಧನಂಜಯ್ ಕಾರ್ ಚಾಲಕ ಏನಿದೆ ಆತನ ಹೆಂಡತಿ ಮತ್ತೆ ಆತನ ಮಗು ಮತ್ತೆ ಆತನ ಅತ್ತೆ, ಒಟ್ಟು 5 ಜನ, ಅಂದ್ರೆ 4 ಜನ, 3 ಜನ ಹೆಂಗಸರು, 1 ಮಗು ಸೇರಿ ಕಾರು ಚಾಲಕ, ಒಟ್ಟು 5 ಜನ ಕಾರಲ್ಲಿ ಇದ್ದಂತದ್ದು. ಈ ಬಸ್ಸು ಮತ್ತೊಂದು ವಾಹನವನ್ನ ಓವರ್ಟೇಕ್ ಮಾಡುವಂತಹ ಬರದಲ್ಲಿ ಎದುರುಗಡೆ ಬರ್ತಾ ಇದ್ದಂತಹ ಕಾರಿಗೆ ಮುಖಾಮುಖಿಯಾಗಿ ಡಿಕ್ಕಿ ಆಗುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ರಸ್ತೆ ಬದಿಯ ಹಳ್ಳಕ್ಕೆ ಕಾರು ಉರುಳಿ ಬೀಳುತ್ತೆ. ಮತ್ತೆ ಬಸ್ಸು ಸಹ ರಸ್ತೆ ಬದಿಯಲ್ಲಿದ್ದಂತಹ ಹಳ್ಳದಲ್ಲಿ ಹೋಗಿ ಪಲ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಕಾರಿಗೆ ಡಿಕ್ಕಿಯಾದಂತಹ ರಭಸದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಕಾರಿನ ಮುಂಭಾಗದಲ್ಲಿದ್ದಂತಹ ಚಾಲಕ ಮತ್ತೆ ಆತನ ಎಡಭಾಗದಲ್ಲಿದ್ದಂತಹ ತಾಯಿ ಮುಂದ್ಗಡೆ ಇರ್ತಾರೆ. ಅವರಿಬ್ರು ಕೂಡ ಬೆಂಕಿ ಆಗ್ತಾರೆ. ಡೋರ್ ತೆಗಿಲಿಕ್ಕೆ ಸಾಧ್ಯನೇ ಆಗಲ್ಲ. ಸ್ಥಳವಾಗಿ ಹತ್ತಿರದಲ್ಲೇ ಒಂದು ಗ್ರಾಮ ಇತ್ತು, ಗೋಪಲ್ಲಿ ಅಂತ. ಹತ್ತಿರದಲ್ಲಿ ಇದ್ದಂತಹ ಜನ ಕೂಡಲೇ ದಾರಿಯಲ್ಲಿ ಇದ್ದಂತವ್ರು ಹಿಂದ್ಗಡೆ ಇದ್ದಂತಹ 3 ಜನ ಬ್ಯಾಕ್ ಡೋರ್ ಅಲ್ಲಿ ಇದ್ದಂತವ್ರನ್ನ ಹಿಡಿದು ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಆಯ್ತು. ಆದ್ರೆ ಮುಂದ್ಗಡೆ ಇರೋರ್ನ ಹೇಳ್ಕೊಳ್ಳಿಕ್ ಸಾಧ್ಯನೇ ಆಗ್ಲಿಲ್ಲ. ಬಹಳಷ್ಟು ದಟ್ಟವಾದಂತಹ ಬೆಂಕಿ ಆವರಿಸ್ಕೊಂಡಿತ್ತು. ಹಾಗಾಗಿ ಅವರು ಆ ಕಾರಿನಲ್ಲೇ ಸಂಪೂರ್ಣವಾಗಿ ಸಜೀವ ದಹನ ಆಗಿದ್ರು. ಅಗ್ನಿಶಾಮಕ ದಳ ಸಿಬ್ಬಂದಿ ಬರೋಷ್ಟೊತ್ತಿಗೆ ಅವ್ರನ್ನ ತೆಗೆಲಿಕ್ಕೂ ಸಾಧ್ಯ ಇಲ್ಲ. ಬಂದು ತೆಗೆದಂತ ಸಂದರ್ಭದಲ್ಲಿ ಅವರು ಸಜೀವ ದಹನ ಆಗಿದ್ದಂಥದ್ದು. ಇವರು ಮೂಲತಃ ಮದನಪಲ್ಲಿ ಅವರು. ಧನುಂಜಯ್ ಅಂತೇಳಿ ಕಾರು ಚಾಲಕ ಮಗ, ಮತ್ತೆ ಕಲಾವತಿ ಅಂತೇಳಿ ತಾಯಿ, ಇಬ್ರು ಕೂಡ ಈಗ ಸಾವನ್ನಪ್ಪಿರುವಂತದ್ದು. ಮತ್ತೊಂದ್ ಕಡೆ 3 ವರ್ಷದ ಮಗು ಮಾನ್ವಿತಾ ಅಂತೇಳಿ, ಆ ಮಗುವಿಗೆ ಕಾಲಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಮತ್ತೆ ಇಬ್ಬರಿಗೂ ಕೂಡ ಇನ್ನು ಇಬ್ಬರು ಹೆಂಗಸರಿದ್ರು, ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವ್ರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಕಳಿಸಿ ಚಿಕಿತ್ಸೆ ಕೊಡಲಾಗುವಂತ ಕೆಲಸವನ್ನ ಈಗ ಮಾಡ್ಲಾಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗೆ. ದೊಡ್ಡ ದುರ್ಘಟನೆ ನೋಡಿ, ಒಂದು ಕಡೆ ಆಕ್ಸಿಡೆಂಟಲ್ಲಿ 5 ಜನ ಮೃತಪಟ್ಟಿದ್ದಾರೆ, ಇಲ್ಲಿ ನೋಡಿದ್ರೆ ಇಬ್ಬರು ಸಜೀವ ದಹನವಾಗಿದ್ದಾರೆ. ಒಂಥರ ಇವತ್ತು ಬ್ಯಾಡ್ ಸಂಡೇ ನಿಜಕ್ಕೂ ಕೂಡ.